ಇವತ್ತು ನಾನು ಮಾತಾಡ್ತಿರೋ ಪ್ರಾಡಕ್ಟ್ ನಾನು ಯಾವತ್ತಿಂದ ಎಣಿಸ್ತಿದ್ದೇನೆ ನಾನು ಈ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಮಾತಾಡಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇವತ್ತು ಟೈಮ್ ಬಂದಿದೆ. ಲೆಟ್ ಮೀ ಟಾಕ್ ಅಬೌಟ್ ದ ಪ್ಯಾಕ್ ಟೋಟಲ್ ಕ್ಲೀನ್ ಕ್ಲೆನ್ಸಿಂಗ್ ಬಾಮ್. ಆ್ಯಂಡ್ ಇದರಲ್ಲಿ ನಿಮಗೆ 80 ಗ್ರಾಮ್ ಆಫ್ ಪ್ರಾಡಕ್ಟ್ ಬರುತ್ತೆ. ಆ್ಯಂಡ್ ಇದರದ್ದು ಪ್ರೈಸ್ ಬಂದ್ಬಿಟ್ಟು 995 ರುಪೀಸ್. ಇದು ನಿಮಗೆ ಡಿಸ್ಕೌಂಟ್ ಆಗಿಬಿಟ್ಟು ಆಸ್ ಲೋ ಆಸ್ 895 ರುಪೀಸ್ ಸಿಗುತ್ತೆ. ಯಾಕಂದರೆ ಪ್ಯಾಕ್ನವ್ರು ನಾನು ಎಷ್ಟು ಸರ್ತಿ ಹೇಳಿದ್ದೀನಿ, ಪ್ಯಾಕ್ ಅವರು 10%ಗಿಂತ ಜಾಸ್ತಿ ಡಿಸ್ಕೌಂಟ್ ಕೊಡಲ್ಲ. ಸೊ 895 ರುಪೀಸ್ 900 ಅಂತಲೇ ಹೇಳ್ಕೊಳ್ಳಿ. 900 ರುಪೀಸಿಗೆ ನಿಮಗೆ 80 ಗ್ರಾಮ್ ಆಫ್ ಪ್ರಾಡಕ್ಟ್ ಬರುತ್ತೆ. ಆ್ಯಂಡ್ ಕ್ಲಾಸಿ ಲುಕ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಇದ್ರದ್ದು ಪ್ಯಾಕೇಜಿಂಗ್. ಆ್ಯಂಡ್ ಇದರಲ್ಲಿ ಕೊಟ್ಟಿದ್ದಾರೆ ಇನ್ಸ್ಟೆಂಟ್ ಮೇಕಪ್ ರಿಮೂವರ್, ಆ್ಯಂಟಿ ಏಜಿಂಗ್ ಸೀರಮ್. ಐ ಡೋಂಟ್ ನೋ ದ್ಯಾಟ್, ಯಾಕಂದರೆ ಇದನ್ನು ನಾವು ಹಚ್ಬಿಟ್ಟು ವಿದಿನ್ 5 ಮಿನಿಟ್ಸ್ ನಾವು ಇದನ್ನು ತೆಗಿತೀವಿ. ಸೊ ಏನು ಆ್ಯಂಟಿ ಏಜಿಂಗ್ ಇದೆ ನಂಗೆ ಗೊತ್ತಿಲ್ಲ. ಸೊ ಐ ಡೋಂಟ್ ಗೋ ವಿತ್ ದ್ಯಾಟ್ ಕ್ಲೇಮ್. ಬಟ್ ಇನ್ಸ್ಟೆಂಟ್ ಮೇಕಪ್ ರಿಮೂವರ್ ಎಸ್. And melts even waterproof makeup, yes. And does not dry or irritate your skin, yes. So ಈ ಮೂರು ಕ್ಲೇಮ್ಗಳು ಈಸ್ ಟ್ರೂ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಆ್ಯಂಡ್ ದಿಸ್ ಇಸ್ ಹೌ ದ ಪ್ಯಾಕೇಜಿಂಗ್ ಲುಕ್ಸ್. ಡಬ್ಬಿ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಆ್ಯಂಡ್ ದಿಸ್ ಇಸ್ ಹೌ ಯು ಓಪನ್ ಇಟ್. ಆ್ಯಂಡ್ ನಾನು ಇದನ್ನು ತುಂಬ ಯೂಸ್ ಮಾಡಿದ್ದೇನೆ ಆಯಿತಾ. ಇದ್ರ ನಂತರ ಇಲ್ಲಿ ಒಂದು ಲಿಡ್ ಕೊಟ್ಟಿದ್ದಾರೆ. ಈ ಲಿಡನ್ನು ಹೀಗೆ ತೆಗೆದ್ರೆ ಯು ಹ್ಯಾವ್ ದ ಪ್ರಾಡಕ್ಟ್. ಹೌದು, ತುಂಬ ಖಾಲಿಯಾಗಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡಿ ಆಯಿತಾ. ಸೊ ನಾನು ಇದನ್ನು ಪರ್ಚೇಸ್ ಮಾಡಬೇಕು, ಬಟ್ ನನ್ನ ಹತ್ರ ಬೇರೆ ರಿಮೂವರ್ಸ್ಗಳು ಇದೆ. ಸೊ ಐ ಮೆ ನಾಟ್ ಗೋ ವಿತ್ ದಿಸ್. ಇದರ ಸ್ವಲ್ಪ ವಿಯರ್ಡ್ ಸ್ಮೆಲ್ ಇದೆ ಆಯಿತಾ. ಐ ಕೆನಾಟ್ ಎಕ್ಸ್ಪ್ಲೇನ್ ದಿಸ್ ಸ್ಮೆಲ್. ನನಗೆ ಒಂಥರ ಇದು ಓಟ್ಸ್ ಆ್ಯಂಡ್ ಯಾವುದೋ ಫ್ರೇಗ್ರೆನ್ಸನ್ನು ಮಿಕ್ಸ್ ಮಾಡಿದಾಗಿದೆ. ಐ ಆಮ್ ನಾಟ್ ಶ್ಯೂರ್, ನನಗೆ ಫ್ರೇಗ್ರೆನ್ಸ್ಗಳು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಐ ಡೋಂಟ್ ಲೈಕ್ ದಿಸ್ ಫ್ರೇಗ್ರೆನ್ಸ್ ದ್ಯಾಟ್ ಮಚ್. ಓಕೆ ಇದೆ, ಆ್ಯಂಡ್ ಅಷ್ಟೊಂದೇನಿಲ್ಲ. ಯಾಕೆ ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಇದರ ಫ್ರೇಗ್ರೆನ್ಸ್ ಮಾತ್ರ. ಬಟ್ ಇದರ ಪರ್ಫಾರ್ಮೆನ್ಸ್ ಇಸ್ ಟು ಡೈ ಫಾರ್. ಇಟ್ಸ್ ರಿಯಲಿ ಗುಡ್. ಸೊ ಲೆಟ್ ಮಿ ಅಪ್ಲೈ ಲಿಪ್ಸ್ಟಿಕ್ ನಾವು. ಸೊ ನಿಮಗೆ ತೋರಿಸ್ಲಿಕ್ಕೆ ಈ ಮೇಕಪ್ ಕ್ಲೆನ್ಸಿಂಗ್ ಬಾಮ್ ಹೇಗೆ ವರ್ಕ್ ಮಾಡುತ್ತೆ ಅಂತ. ಸೊ ಲೆಟ್ ಮಿ ಅಪ್ಲೈ ದಿಸ್ ಲಿಪ್ಸ್ಟಿಕ್. ಸೊ ಈ ಥರ ಇದೆ ಈಗ ಲಿಪ್ಸ್ಟಿಕ್. ಸೊ ಲೆಟ್ ಇಟ್ ಡ್ರೈ ಡೌನ್, ಆಮೇಲೆ ತೋರಿಸ್ತೀನಿ. ಸೊ ಲೆಟ್ ಮಿ ಕಮ್ ಟು ದ ಪ್ರಾಡಕ್ಟ್ ಇಟ್ ಸೆಲ್ಫ್. ಸೊ ಇದನ್ನು ನಾನು ಇಷ್ಟೊಂದು ಖಾಲಿ ಮಾಡಿದರೆ ನೀವು ಅಂದ್ಕೊಳ್ತಾ ಇರ್ಬೋದು ನಂಗೆ ಇದು ಎಷ್ಟು ಇಷ್ಟ ಅಂತ. ಐ ಲವ್ ದಿಸ್ ಪ್ರಾಡಕ್ಟ್. ದಿಸ್ ಇಸ್ ಬೆಟರ್ ದ್ಯಾನ್ ದ ಅದು ಯಾವುದೋ ನಾನು ಇದು ಯೂಸ್ ಮಾಡ್ತಿದ್ದೆ. ಪ್ಲಮ್ ಅವರದ್ದು ಕ್ಲೆನ್ಸಿಂಗ್ ಬಾಮ್ ಒಂದು ಬರುತ್ತೆ. ಅದನ್ನು ಇಲ್ಲಿ ಐ ಬಟನಲ್ಲಿ ಬಿಟ್ಟಿರ್ತೇನೆ, ಅದ್ರ ಬಗ್ಗೆ ನಾನು ಮಾತಾಡಿದ್ದೇನೆ. ಸೊ ಅದಕ್ಕಿಂತ ನನಗೆ ಇದು ತುಂಬ ಇಷ್ಟ ಆಯಿತಾ. ದಿಸ್ ಇಸ್ ಲಿಟಲ್ ಮೋರ್ ಎಕ್ಸ್ಪೆನ್ಸಿವ್. ಅದಕ್ಕಿಂತ ಡಬಲ್ ಪ್ರೈಸ್ ಅನಿಸುತ್ತೆ ಇದರದು. ಬಟ್ ಇಟ್ಸ್ ರಿಯಲಿ ಗುಡ್. ಅದಕ್ಕಿಂತ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ದಿಸ್ ಇಸ್ ಹೌ ದ ಟೆಕ್ಸ್ಚರ್ ಈಸ್. ಸೊ ಬಾಮಿ ವೈಟ್ ಬಾಮ್ ಥರ ಇದರ ಟೆಕ್ಸ್ಚರ್ ಇದೆ. ಈ ಥರ ಮಾಡಿದರೆ ಇದು ಮೆಲ್ಟ್ ಆಗಿ ಹೋಗುತ್ತೆ ಆಯಿತಾ. ಆಯಿಲಿ ಹಾಗೆ ಮೆಲ್ಟ್ ಆಗಿ ಹೋಗುತ್ತೆ. ಸೊ ಇದನ್ನು ನೀವು ಹೀಗೆ ಮೆಲ್ಟ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಬೋದು. ಇಲ್ದಿದ್ರೆ ಡೈರೆಕ್ಟ್ ಆಗಿ ಕೂಡ ಇದನ್ನು ಅಪ್ಲೈ ಮಾಡಿಬಿಟ್ಟು ಆಮೇಲೆ ನೀವು ಇದನ್ನು ಎಮಲ್ಸಿಫೈ ಮಾಡ್ಬೋದು. ಸೊ ಯಾವ ರೀತಿ ನಿಮಗೆ ಬೇಕೋ ಆ ರೀತಿ ನೀವು ಯೂಸ್ ಮಾಡ್ಬೋದು. ಈ ಲಿಪ್ಸ್ಟಿಕ್ಕನ್ನು ಈಗ ಹಚ್ಚಿದ್ದೀನಿ. ಸೊ ಇದು ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಸ್ವಲ್ಪ ಹೀಗೆ ತೆಗೆದುಬಿಟ್ಟು ಸ್ವಲ್ಪನೇ ಇಷ್ಟು ಬೇಕಂತಿಲ್ಲ, ನಾನು ವಾಪಸ್ ಹಾಕ್ತೇನೆ. ಸೊ ಇಷ್ಟೇ. ಸೊ ಇಷ್ಟನೇ ತೆಗೆದುಬಿಟ್ಟು ನಾನು ಅಪ್ಲೈ ಮಾಡುವಾಗಲೇ ಇಲ್ಲಿ ಉಜ್ಜು ಇತ್ತು ನೋಡಿ. ಸೊ ಈ ಥರ ಉಜ್ಜುತ್ತೆ. ಈ ಥರ ಕ್ಲೀನ್ ಆಯಿತು. ಇದನ್ನೇನು ಮಾಡಬೇಕಂದ್ರೆ ಇದರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಮತ್ತೆ ಎಮಲ್ಸಿಫೈ ಆಗೋದ್ರಿಂದ ಒಂಚೂರು ಮಿಲ್ಕಿ ಫಾರ್ಮಲ್ಲಿ ಇದು ಕನ್ವರ್ಟ್ ಆಗುತ್ತೆ. ಅದ್ರ ನಂತರ ಚೆನ್ನಾಗಿ ನಮ್ಮ ಮೇಕಪ್ ಎಲ್ಲ ರಿಮೂವ್ ಆಗಿ ಹೋಗುತ್ತೆ. ಈಗ ನಾನು ಜಸ್ಟ್ ಕಾಟನಲ್ಲಿ ತೆಗಿತೀನಿ. ಕಾಟನಲ್ಲಿ ಕೂಡ ತೆಗಿಬೋದು, ಬಟ್ ದಿಸ್ ಇಸ್ ನಾಟ್ ದ ರೈಟ್ ವೇ ಟು ಯೂಸ್ ಇಟ್. ಇದನ್ನು ನೀರು ಹಾಕಿಬಿಟ್ಟು ಆಮೇಲೆ ಎಮಲ್ಸಿಫೈ ಮಾಡೋದ್ರಿಂದ ಇದು ಮಿಲ್ಕಿ ಫಾರ್ಮಲ್ಲಿ ಕನ್ವರ್ಟ್ ಆಗಿ ಆಮೇಲೆ ನೀವು ಒಂದು ಫೇಸ್ ವಾಶ್ ಹಾಕಿಬಿಟ್ಟು ನಿಮ್ಮ ಫೇಸ್ ನೀವು ವಾಶ್ ಮಾಡ್ಬೋದು. ನಿಮ್ಮ ಎಲ್ಲ ವಾಟರ್ ಪ್ರೂಫ್ ಮೇಕಪ್ಪನ್ನು ಇದು ಕಂಪ್ಲೀಟ್ ಆಗಿ ಒಂಚೂರು ಕೂಡ ಬಿಡದೆ ತೆಗೆಯುತ್ತೆ ಆಯಿತಾ.
ಲೆಟ್ ಮಿ ಕಮ್ ಟು ದ ಐ ಪಾರ್ಟ್ ಆಯ್ತಾ. ಕಣ್ಣಿಗೆ ಹಚ್ಚುವಾಗ ನಮ್ಮ ಮಸ್ಕಾರ ವಾಟರ್ ಪ್ರೂಫ್ ಆಗಿರುತ್ತೆ, ಅದು ಒಂದು ದೊಡ್ಡ ಕನ್ಸರ್ನ್. ಅದನ್ನು ಹೇಗೆ ತೆಗೆಯೋದು, ತುಂಬಾ ಚೆನ್ನಾಗಿ ಇದು ನಮ್ಮ ಮಸ್ಕಾರವನ್ನು ರಿಮೂವ್ ಮಾಡುತ್ತೆ ಆಯ್ತಾ. ಬಟ್ ಏನಾಗುತ್ತೆ ಅಂದ್ರೆ ನಮ್ಮ ಕಣ್ಣಿನ ಒಳಗೆ ಹೋದ್ರೆ, ಯೂಶ್ವಲಿ ಹೋಗುತ್ತೆ ಮಸ್ಕಾರ ಇದು ಮಾಡುವಾಗ, ಸ್ವಲ್ಪ ಬ್ಲರ್ ವಿಷನ್ ಬರುತ್ತೆ ಫಾರ್ ಅ ಟೈಮಿಂಗ್, ಅಂದ್ರೆ ಅದು ಕಣ್ಣಿನ ಮೇಲೆ ಇರುವಾಗ. ಸೊ ಇದನ್ನ ವಾಶ್ ಮಾಡಿದ ನಂತರ ಆ ಬ್ಲರ್ರಿ ಫೀಲಿಂಗ್ ಹೋಗುತ್ತೆ. ಒಂದೇ ಒಂದು ನಾನು ಇದರ ಫ್ರೇಗ್ರೆನ್ಸ್ ಬಗ್ಗೆ ಆವಾಗ ಹೇಳಿದ್ನಲ್ಲ, ಲೆಟ್ ಮಿ ಟಾಕ್ ಅಬೌಟ್ ಇಟ್ ನಾವು. ಕೆಲವೊಮ್ಮೆ ಐ ಥಿಂಕ್ ವಾಶ್ ಮಾಡುವಾಗ ಎಲ್ಲ ಎವ್ರಿ ಟೈಮ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಮೂಗಿನೊಳಗೆ ಹೋಗುತ್ತೆ ಆಯ್ತಾ. ಸೊ ಆ ಫೀಲಿಂಗ್ ಇದೆಯಲ್ಲ, ಸೊ ಆ ಫ್ರೇಗ್ರೆನ್ಸ್ ಅದು ಕೆಲವೊಮ್ಮೆ ಅದು ಬಾಯಿಗೆ ಬರುತ್ತೆ. ಸೊ ನಿಮ್ಗೆ ಗೊತ್ತಿದೆಲ್ಲ, ಮೂಗಿಂದ ಕೆಲವೊಮ್ಮೆ ಬಾಯಿಗೆ ಬರೋದಿದೆ. ಸೊ ಆ ಫ್ಲೇವರ್ ಆ್ಯಂಡ್ ಇದು ಸ್ವಲ್ಪ ಈಸ್ ವಿಯರ್ಡ್, ಅದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಸೊ ದ್ಯಾಟ್ ಈಸ್ ಓನ್ಲಿ ಒನ್ ಥಿಂಗ್ ಐ ರಿಗ್ರೆಟ್ ಅಬೌಟ್ ಇಟ್. ಐ ಡೋಂಟ್ ಲೈಕ್ ರಿಗ್ರೆಟ್ ಅಂತ ಹೇಳಲ್ಲ, ಐ ಡೋಂಟ್ ಲೈಕ್ ಅಬೌಟ್ ದಿಸ್ ಒನ್. ಬಟ್ ದಿಸ್ ಬಾಮ್ ಇಸ್ ಸಮಥಿಂಗ್ ವಿಚ್ ಯು ಆಲ್ ನೀಡ್ ಆಯ್ತಾ. ನೀವು ಮೇಕಪ್ಪನ್ನು ಜಾಸ್ತಿ ಹಚ್ಚಿದ್ರೆ ಆ್ಯಂಡ್ ವಾಟರ್ ಪ್ರೂಫ್ ಮೇಕಪ್ಸ್ಗಳನ್ನು ನೀವು ಹಚ್ತಾ ಇದ್ರೆ, ಫಂಕ್ಷನಿಗೆಲ್ಲ ಹೋಗೋದಿದ್ರೆ ಆ್ಯಂಡ್ ಆವಾಗ ನಿಮಗೆ ಹೆವಿಯಾಗಿ ನೀವು ಮೇಕಪ್ ಹಚ್ಚಿದ್ರೆ, ಈ ಥರ ಬಾಮ್ಗಳು ನಿಮ್ಮ ವ್ಯಾನಿಟಿಯಲ್ಲಿ ಇರಲೇಬೇಕು. ದಿಸ್ ಇಸ್ ರಿಯಲಿ ರಿಯಲಿ ಗುಡ್. ಆ್ಯಂಡ್ ಫಾರ್ ದಿಸ್ ಪ್ರೈಸ್ ನಾನು ಹೇಳ್ಬೇಕಾ ಇದನ್ನು ನಾನು ಯಾವಾಗ ಪರ್ಚೇಸ್ ಮಾಡಿದ್ದು ಅಂತ. ಆಲ್ಮೋಸ್ಟ್ 1 year ಆಗ್ತಾ ಬಂತು ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಎಸ್, ದಟ್ಸ್ ಟ್ರೂ, 1 year ಆಗ್ತಾ ಬಂತು. ಆ್ಯಂಡ್ ಇದು ಇನ್ನೂ ಮುಗ್ದಿಲ್ಲ ಆಯಿತಾ, ಎಷ್ಟು ಪ್ರಾಡಕ್ಟ್ ಇನ್ನೂ ಉಳಿದಿದೆ. ಐ ಥಿಂಕ್ ಇದು ನನಗೆ ಇನ್ನೂ ಒಂದು 3-4 ಜಾಸ್ತಿನೇ 4-5 ಸರ್ತಿ ಯೂಸ್ ಮಾಡಲಿಕ್ಕೆ ಬರ್ಬೋದು. ಸೊ ನಾನು ಯಾವಾಗೆಲ್ಲ ಇದು ಬಾಮನ್ನು ಯೂಸ್ ಮಾಡ್ತೀನಿ ಅಂದರೆ, ಯಾವಾಗ ನಂದು ಸ್ವಲ್ಪ ಟಫ್ ಅಂತ ಅನಿಸುತ್ತೆ ಮೇಕಪ್ ತೆಗಿಲಿಕ್ಕೆ, ಅವಾಗೆಲ್ಲ ಇದನ್ನು ಯೂಸ್ ಮಾಡ್ತೀನಿ. ಯೂಶ್ವಲಿ ಐ ಥಿಂಕ್ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಇದನ್ನು ಯೂಸ್ ಮಾಡೇ ಮಾಡ್ತೀನಿ. ಆದರೂ 1 year ನನಗೆ ಈ ಮೇಕಪ್ ಬಾಮ್ ಬಂದಿದೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿದೆ ಇದು. ಆ್ಯಂಡ್ ಈ ಪ್ರೈಸಿಗೆ 895 rupees ಫಾರ್ ಅ ಹೋಲ್ ಇಯರ್ ಇಸ್ ರಿಯಲಿ ಗುಡ್. ಐ ಡೋಂಟ್ ರಿಗ್ರೆಟ್ ಬೈಯಿಂಗ್ ದಿಸ್. ಈ ಪ್ರಾಡಕ್ಟ್ ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ. ನೀವು ಮೇಕಪ್ ಎಂಥೂಸಿಯಸ್ಟ್ ಆಗಿದ್ರೆ, ರೆಗ್ಯುಲರ್ಲಿ ಮೇಕಪ್ ಹಾಕೋದಿದ್ರೆ, ಈ ಪ್ರಾಡಕ್ಟ್ ನಿಮ್ಮ ಬ್ಯಾಗಲ್ಲಿ ಇರಲೇಬೇಕು. ಸೊ ಈಗಲೇ ಹೋಗಿ ಪರ್ಚೇಸ್ ಮಾಡಿ. ಇದೀಗ 10% ಡಿಸ್ಕೌಂಟಲ್ಲಿ ಇದೆ, ಇದಕ್ಕಿಂತ ಕಡಿಮೆ ಪ್ಯಾಕ್ ಡಿಸ್ಕೌಂಟ್ ಕೊಡಲ್ಲ. That's all for today. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. Till then, take care. Love you all. Bye.